ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ 59 ಆಗಬೇಕು. 59 ಆಗಿದೆ. ಹಾ, 59 ಆಗಿದೆಯಾ? ನಮ್ಯತ್ವಂ ಉಕ್ತಂ ಉಭಯತ್ರ ಯತಃ ತತಃ ಅಸ್ಯ ಮುಕ್ತೈಃ ಅಮುಕ್ತಿಕಗಣೈಶ್ಚ ವಿನಮ್ಯತಾ ಉಕ್ತಾ ಇತ್ತಂ ಹಿ ಸರ್ವಗುಣ ಪೂರ್ತಿಃ ಅಮುಷ್ಯ ವಿಷ್ಣೋಃ ಪ್ರಸ್ತಾವಿತ ಪ್ರಥಮತಃ ಪ್ರತಿಜಾನತೈವ. ಅಂದ್ರೆ ಆಚಾರ್ಯರು ಮಹಾಭಾರತದ ಮೂಲ ಶ್ಲೋಕ, ಮಂಗಳ ಶ್ಲೋಕ, ವೇದವ್ಯಾಸರಿಂದ ರಚಿಸಲ್ಪಟ್ಟದ್ದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಹಾಗೆ ಅಂತ ಏನು ಶ್ಲೋಕ ಇದೆ, ಅದು ಮಂಗಳಾಚರಣೆ ಶ್ಲೋಕ. ಅದನ್ನ ತುಂಬ ಪುಸ್ತಕದಲ್ಲಿ ತೆಗೆದಾಕಿ ಬಿಟ್ಟಿದ್ದಾರೆ. ಯಾಕೆ ನಾರಾಯಣನ ಸ್ತೋತ್ರ ಇದು, ಅದು ಯಾಕೆ ಬೇಕು ಹಾಗೆ ಅಂತ ಆಚಾರ್ಯರು ಅದನ್ನು ಉಲ್ಲೇಖ ಮಾಡಿ ಅದರ ಅರ್ಥವನ್ನು ಕೂಡ ತಿಳಿಸಿದ್ರು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದರ ಮೇಲೆ ಬಂದ ಒಂದು ಆಕ್ಷೇಪವನ್ನ ಹೇಳ್ತಾ ಇದ್ದಾರೆ. ನಾನು ಪೂರ್ವಾರ್ಧೆ ಸಕಲಲೋಕ ನಮಸ್ಕೃತಂ ಇತಿ ಉಕ್ತತ್ವಾತ್ ಪುನಃ ದ್ವಿತೀಯಾರ್ಧೆ ಅಮರಾಸುರ ಸಿದ್ಧಮಂದ್ಯತ್ವಂ ಇತ್ಯನೇನ ಉಚ್ಯಮಾನಂ ಅಂದ್ಯತ್ವಂ ಪುನರುಕ್ತಿಂ ಆಶಂಕ್ಯ ಪರಿಹರತಿ. ನೋಡಿ, ಆ ಶ್ಲೋಕದಲ್ಲಿ 2 ಬಾರಿ ನಮಸ್ಕಾರ ಮಾಡುವಂತೆ ಬಂದಿದೆ ನೋಡಿ. ಪೂರ್ವಾರ್ಧದಲ್ಲಿ ಸಕಲ ಲೋಕ ನಮಸ್ಕೃತಂ ಚ ಅಂತ ಇದೆ, ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವ ನಾರಾಯಣ ಅಂತ ಅರ್ಥ. ಮತ್ತೆ ದ್ವಿತೀಯಾರ್ಧೆ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಮರಾಸುರ ಸಿದ್ಧ ವಂದ್ಯಂ ಅಂತ, ಅಮರಾಸುರ ಇವರೇ ಮೊದಲಾದವರಿಂದ, ಸಿದ್ಧ ಇವರಿಂದ ವಂದ್ಯನಾದವ ಹಾಗೆ ಅಂತ. ಮೊದಲ ಬಾರಿ ನಮಸ್ಕೃತಂ ಅಂತ ಹೇಳಿದ್ರು ಪೂರ್ವಾರ್ಧದಲ್ಲಿ, ಉತ್ತರಾರ್ಧದಲ್ಲಿ ವಂದ್ಯಂ ಅಂತ 2 ಬಾರಿ ಹೇಳಿದ್ದು ಪುನರುಕ್ತಿ ದೋಷ ಅಲ್ವಾ ಹಾಗೆ ಅಂತ. ಪುನರುಕ್ತಿ ಅಂದ್ರೆ ಏನು, ಹೇಳಿದ್ದೇ ಹೇಳೋದು ಹಾಗೆ ಅಂತ. ಎಲ್ಲರಿಂದಲೂ ನಮಸ್ಕರಿಸಲ್ಪಟ್ಟಿದ್ರು, ದೇವಾಸುರ ಸಿದ್ಧರಿಂದ ನಮಸ್ಕರಿಸಲ್ಪಟ್ಟಿದ್ದು, ಯಾಕೆ ಇದು 2 ಬಾರಿ ಯಾಕೆ ಹಾಗೆ ಅಂತ ಒಂದು ಶಂಕ. ಆ ಶಂಕವನ್ನ ತೆಗೆದುಕೊಂಡು ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉಭಯತ್ರ ಅಂದ್ರೆ ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಅಸ್ಯ ನಾರಾಯಣಸ್ಯ ನಮ್ಯತ್ವಂ ಉಕ್ತಂ, ಪೂರ್ವಾರ್ಧದಲ್ಲೂ ನಮಸ್ಕಾರವನ್ನು ಹೇಳಿದ್ದಾರೆ, ಉತ್ತರಾರ್ಧದಲ್ಲೂ ನಮಸ್ಕಾರವನ್ನು ಹೇಳಿದ್ದಾರೆ. ಯಾಕೆ ಅಂದ್ರೆ ತತಃ ಕಾರಣಾತ್ ಅಸ್ಯ ನಾರಾಯಣಸ್ಯ ಅಮುಕ್ತಕಗಣೈಃ ಮುಕ್ತೈಶ್ಚ ವಿನಮ್ಯತಾ ಯಥಾಕ್ರಮಂ ಉಕ್ತಃ ಅತಃ ನ ಪೌನರುಕ್ತಿಂ. ನೋಡಿ, ಅಲ್ಲಿ ನಮಸ್ಕರಿಸಲ್ಪಡುವವರು 2 ಗುಂಪಿನವರು ಇದ್ದಾರೆ. ಒಬ್ರು ಅಮುಕ್ತರು, ಮೋಕ್ಷವನ್ನು ಹೊಂದದೇ ಇರುವವರು, ಇನ್ನೊಬ್ಬರು ಮುಕ್ತರು ಹಾಗೆ ಅಂತ. ಅದಕ್ಕಾಗಿ 2 ಬಾರಿ ನಮಸ್ಕಾರವನ್ನು ಹೇಳಿದ್ದಾರೆ. ಅದರಿಂದ ಪುನರುಕ್ತಿ ದೋಷ ಇಲ್ಲ ಹಾಗೆ ಅಂತ. ಅನ್ಯಥಾ ಪೌನರುಕ್ತಿಯ ಪ್ರಸಂಗಾದೇವ ಇತಿ ಭಾವ. ಇರದೇ ಇದ್ರೆ ಹೌದು ಪುನರುಕ್ತಿ ಅಂತ ಹೇಳ್ಬೋದು, ಆದರೆ 2 ನಮಸ್ಕಾರ ಮಾಡುವವರು 2 ಇದ್ದಾರೆ. ಮುಕ್ತರು ನಮಸ್ಕಾರ ಮಾಡ್ತಾರೆ, ಅಮುಕ್ತರು ನಮಸ್ಕಾರ ಮಾಡ್ತಾರೆ. ಅಮುಕ್ತರು ನಾವೇ ನಮಸ್ಕಾರ ಮಾಡ್ತೀವಿ, ಸಜ್ಜನರು, ಅದೇನೂ ಇಲ್ಲ. ಆದರೆ ಅದು ಲೋಕದಲ್ಲಿ ಪ್ರಸಿದ್ಧ, ಅದು ಸಜ್ಜನರು ನಮಸ್ಕಾರ ಮಾಡ್ತಾರೆ ಹಾಗೆ. ಇನ್ನು ಮುಕ್ತರು ಕೂಡ ನಮಸ್ಕಾರ ಮಾಡ್ತಾರೆ. ನೋಡಿ, ಅದು ಬೇಕಾಗಿದೆ. ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿ ಇದ್ದೇ ಇರ್ತಾನೆ ಹಾಗೆ ಅಂತ. ಅದರಿಂದ ಅಲ್ಲೂ ಕೂಡ ಅವನು ಸರ್ವೋತ್ತಮನೇ ಆಗಿದ್ದಾನೆ, ಅಲ್ಲೂ ಕೂಡ ಅವನು ನಮ್ಯನೇ ಆಗಿದ್ದಾನೆ. ಈ ಒಂದು ವಿಚಾರವನ್ನ ತಿಳಿಸಿಕೊಡಬೇಕಾಗಿದೆ, ಅದರಿಂದ ಹೇಳಿದ್ದಾರೆ ಹಾಗೆ ಅಂತ. ನಾನು ಏವಂ ವ್ಯಾಖ್ಯಾತೆ ಅಸ್ಮಿನ್ ಶ್ಲೋಕೆ ಕಹ ಫಲಿತಾರ್ಥ. ಆಯ್ತು, ಒತ್ತಿ ಏನ್ ಅಭಿಪ್ರಾಯ ಬಂತು ಹಾಗೆ ಅಂದ್ರೆ, ಇತ್ತಂ ಹಿ ಅಮುಷ್ಯ ವಿಷ್ಣೋ, ಈ ಪರಮಾತ್ಮ ಇದ್ದಾನಲ್ಲ ಅವನು ಸರ್ವಗುಣ ಪೂರ್ತಿ ಪ್ರತಿಜಾನತ, ಅವನು ಸರ್ವಗುಣ ಪೂರ್ಣನಾಗಿದ್ದಾನೆ ಅಂತ. ಮೋಕ್ಷ ಹೊಂದಿದ ಮೇಲೂ ಕೂಡ ನಮಗೆ ಪರಮಾತ್ಮನಲ್ಲಿ ಇದ್ದಷ್ಟು ಒಂದು ಗುಣಪೂರ್ಣತ ನಮ್ಮಲ್ಲೇ ಬರೋದಿಲ್ಲ. ಯೋಗ್ಯತೆ ತಕ್ಕಂತೆ ಗುಣಗಳು ನಮಗೆ ಪೂರ್ತಿ ಇರ್ತದೆ. ಆದರೆ ಸರ್ವಗುಣ ಪರಿಪೂರ್ಣ ಅವನು
ಪರಮಾತ್ಮ ಒಬ್ಬನೇ. ಜೀವರು ಸಂಸಾರ ಅವಸ್ಥೆಯಲ್ಲಿ ಇರಲಿ, ಜೀವರು ಮೋಕ್ಷವನ್ನು ಪಡೆದಿರಲಿ. ಅದರಿಂದ ವೇದವ್ಯಾಸರಿಗೆ ಇದು ಹೇಳಬೇಕಾಗಿದೆ. ವ್ಯಾಸೇನ ಇತ್ತಂ ಸರ್ವಗುಣಪೂರ್ತಿ ಪ್ರಸ್ತಾವಿತ ಉಪಕ್ರಾಂತ, ಹಾಗೆ ಅಂತ. ಅದರಿಂದ ಆ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹಾಗೆ ನೋಡಿ, ಮಂಗಳದಲ್ಲೇ ಇದನ್ನ ಹೇಳಿಬಿಟ್ರೆ ಎಷ್ಟು ಸ್ಪಷ್ಟತೆ ಬಂದ್ಬಿಡುತ್ತದೆ. ಇನ್ನು ಮುಂದೆ ಓದುವವರಿಗೆ ಡೌಟೇ ಬರೋದಿಲ್ಲ. ಪರಮಾತ್ಮ ಸರ್ವೋತ್ತಮ ಹೌದು ಅಲ್ಲೋ ಅಂತ ಡೌಟ್ ಬರೋದಿಲ್ಲ. ಮುಕ್ತರಿಗೂ ನಿಯಾಮಕ, ಅಮುಕ್ತರಿಗೂ ನಿಯಾಮಕ, ಎಲ್ಲ ವಿಚಾರವನ್ನು ಕೂಡ ಮೊದಲನೇ ಶ್ಲೋಕದಲ್ಲಿ ತುಂಬಿಸಿಟ್ಬಿಟ್ಟಿದ್ದಾರೆ ವೇದವ್ಯಾಸ. ಅಷ್ಟು ಸ್ಪಷ್ಟತೆ ಯಾಕೆ, ಮುಂದೆ ಗೊಂದಲ ಆಗಬಾರದು ಎನ್ನುವ ದೃಷ್ಟಿಯಿಂದ ಅದಕ್ಕೆ ಆ ಶ್ಲೋಕವನ್ನೇ ತೆಗೆದಾಕಿಬಿಟ್ಟಿದ್ದಾರೆ ನೋಡಿ. ಆ ಪ್ರಮೇಯ, ವಿಷ್ಣು ಸರ್ವೋತ್ತಮ ಎನ್ನುವ ಪ್ರಮೇಯ ಸಹನೆ ಮಾಡ್ಲಿಕ್ಕಾಗದೆ ಅದನ್ನ ತೆಗೆದಾಕಿದ್ದಾರೆ. ಅದನ್ನ ಆಚಾರ್ಯರು ನಮಗೆ ಹಿಡಿದು ತೋರಿಸಿದ್ದಾರೆ. ಹಾಗೆ ಇನ್ನು ಕೃಷ್ಣೋ 60ನೇ ಶ್ಲೋಕ. ಕೃಷ್ಣೋ ಯಜ್ಞೈರಿಜ್ಯತೆ ಸೋಮಭೂತೈಃ, ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಭಿಃ, ಕೃಷ್ಣೋ ವನ್ಯೈರಿಜ್ಯತೆ ಸಂವೃಷಾನೈಃ, ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈಃ. ಇನ್ನು ನೋಡಿ, ಮೊದಲೇ ಆಚಾರ್ಯರು ಪ್ರತಿಜ್ಞೆ ಮಾಡಿದರು, ಮಹಾಭಾರತದಲ್ಲಿ ಇರುವ ವಾಕ್ಯದಿಂದಲೇ ಹರಿಸರ್ವೋತ್ತಮ ಇತ್ಯಾದಿ ವಿಚಾರಗಳನ್ನ ನಾವು ಪ್ರತಿಪಾದನೆ ಮಾಡ್ತೀವಿ ಹಾಗೆ ಅಂತ. ನೋಡಿ, ಮೊದಲನೇ ಮಂಗಲ ಶ್ಲೋಕದಲ್ಲೇ ಇದೆ. ಇನ್ನು ಮಧ್ಯದಲ್ಲಿ ಒಂದು ಶ್ಲೋಕ ವಾದಿರಾಜ ಸ್ವಾಮಿಗಳು ಬರೀತಾರೆ, ಮುಕ್ತಾಮುಕ್ತ ವಂದ್ಯತ್ವೇ ಸ್ಪಷ್ಟಂ ಭಾರತ ವಚನಂ. ಪರಮಾತ್ಮ ಮುಕ್ತರಿಂದಲೂ ವಂದಿತನಾಗಿದ್ದಾನೆ, ಅಮುಕ್ತರಿಂದಲೂ ವಂದಿತನಾಗಿದ್ದಾನೆ ಎಂಬುದನ್ನ ಮಹಾಭಾರತದಲ್ಲೇ ಸ್ಪಷ್ಟ ಇದೆ ನೋಡಿ ಅಂತ ಆ ವಾಕ್ಯವನ್ನೇ ನಾವು ಈಗ ನೋಡಿದ್ದು. ಕೃಷ್ಣೋ ಯಜ್ಞೈಹಿ ಎನ್ನುವ ಶ್ಲೋಕದಿಂದ. ಕೃಷ್ಣೋ ಯಜ್ಞೈಹಿ ಇಜ್ಜತೆ, ಕೃಷ್ಣನನ್ನ ಯಜ್ಞಗಳಿಂದ ಪೂಜೆ ಮಾಡ್ತಾರಂತೆ. ಯಾರು? ಸೋಮಪೂತೈಹಿ, ಯಜ್ವಭಿಹಿ, ಯಜ್ಞ ಮಾಡಿ ಪೂಜೆ ಮಾಡ್ತಾರೆ. ವಿಕ್ರಮದ್ಭಿಹಿ, ವಿಕ್ರಮಂ ಕುರುವದ್ಭಿಹಿ, ಹಾಗೆ. ವೀರೈಹಿ ನೃಪೈಹಿ ಇಜ್ಜತೆ, ಕೃಷ್ಣ ಪರಂಬ್ರಹ್ಮ, ಪರಬ್ರಹ್ಮನಾದ ಕೃಷ್ಣ ಸೋಮಪೂತೈಹಿ, ಸೋಮಪಾನೇನ ಶುದ್ಧೈಹಿ ಕರ್ತೃಭಿಹಿ ಯಜ್ಞೈಹಿ ಕರಣೈಹಿ ಇಜ್ಜತೆ. ಸೋಮಪಾನ ಮಾಡತಕ್ಕ ಶುದ್ಧವಾದ ಕರ್ತೃಗಳಿಂದ, ಯಜ್ಞಗಳಿಂದ, ಕರಣಗಳಿಂದ ಪೂಜಿಸಲ್ಪಡುತ್ತಾನೆ. ನೋಡಿ, ಕೃಷ್ಣ ಪೂಜಿಸಲ್ಪಡ್ತಾನೆ ಶುದ್ಧರಾದ ಯಜ್ಞ ಮಾಡುವವರಿಂದ ಅಂದ್ರೆ ಏನ್ ಅರ್ಥ ಬಂತು? ಯಜ್ಞ ಮಾಡುವವರಿಗಿಂತ ಪರಮಾತ್ಮ ದೊಡ್ಡವನಾಗಿದ್ದಾನೆ, ಪೂಜ್ಯ ಪೂಜಕ ಭಾವ ಬಂತು. ಪರಮಾತ್ಮ ಪೂಜ್ಯ, ಆ ಯಜ್ಞ ಮಾಡುವವರು ಪೂಜಕರು. ಅದೇ ರೀತಿಯಾಗಿ ವಿಕ್ರಮದ್ಭಿಹಿ, ವಿಕ್ರಮಂ ಪರಾಕ್ರಮಂ ಅಂತ ಅರ್ಥ. ಪರಾಕ್ರಮವುಳ್ಳವರಾದ ವೀರರಿಂದ, ಯುದ್ಧಾಖ್ಯೈಹಿ ಯಜ್ಞೈಹಿ, ಯುದ್ಧ ಎನ್ನತಕ್ಕ ಯಜ್ಞದಿಂದ ಅವರು ಕೃಷ್ಣ ಹೇವ ಇಜ್ಜತೆ, ಕೃಷ್ಣನನ್ನೇ ಅವರು ಪೂಜೆ ಮಾಡ್ತಾರೆ. ನೋಡಿ, ದ್ರವ್ಯ ಯಜ್ಞ ಮಾಡೋದು ಒಂದು, ಹೋಮ ಕೂತು ಹವಿಸ್ಸನ್ನ ಹಾಕಿ ಪರಮಾತ್ಮನನ್ನ ಕೃಷ್ಣನನ್ನ ಯಜ್ಞದಿಂದ ಪೂಜೆ ಮಾಡೋದು ಒಂದು. ಇನ್ನೊಂದು ಯುದ್ಧ ಎನ್ನತಕ್ಕ ಆ ಒಂದು ಯಜ್ಞ, ಯುದ್ಧ ಎನ್ನತಕ್ಕ ಯಜ್ಞದಲ್ಲಿ ಪರಾಕ್ರಮಶಾಲಿಗಳು ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಅರ್ಜುನ ಮಾಡಿದ ನೋಡಿ, ಭೀಮಸೇನ ದೇವರು ಮಾಡಿದ, ಮುಂದೆ ಹೇಳ್ತಾರೆ. ಅಂತ ಯಜ್ಞಗಳಿಂದ ಪರಮಾತ್ಮನನ್ನ ಪೂಜೆ ಮಾಡ್ತಾರೆ. ಏವಂ ಸಂವೃಷಾನೈಹಿ ಸಮ್ಯಕ್ ವಿಚಾರಣಶೀಲೈಹಿ ವನ್ಯೈಹಿ ವನಸ್ಥೈಹಿ ತಪಸ್ವಿಭಿಹಿ ಕೃಷ್ಣ ಏವ ಇಜ್ಜತೆ. ಇನ್ನು ಕೆಲವರು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾರೆ, ಅವರೂ ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಕಾಡಿಗೆ ಹೋಗಿ ಏನ್ ಮಾಡ್ತಾರೆ? ಸಮ್ಯಕ್ ವಿಚಾರಣಶೀಲೈಹಿ, ಭಾರಿ ವಿಚಾರ ಮಾಡ್ತಾರೆ ಅವರು. ಈ ರೀತಿಯಾಗಿ ವಿಚಾರಣೆ ಮಾಡಿ ಏನ್ ಮಾಡ್ತಾರೆ? ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಕಿಂಬಹುನ ವೀತಮೋಹೈಹಿ, ಆದರೆ ಮೇಲೆ ಏನಿದೆ ಎಲ್ಲಾ ಜನರಿಗೂ ಕೂಡ ಏನಿದೆ? ಒಂದಲ್ಲ ಒಂದು ರೀತಿಯಾದ ಅಜ್ಞಾನ ಇದೆ. ದ್ರವ್ಯ ಯಜ್ಞ ಮಾಡಿದ್ರು ಒಂದು ಅಜ್ಞಾನ ಇರುತ್ತದೆ. ಯುದ್ಧದಲ್ಲಿ ಯುದ್ಧ ಎನ್ನತಕ್ಕ ಯಜ್ಞವನ್ನ ಮಾಡಿದ್ರು, ಕಾಡಿನಲ್ಲಿ ತಪಸ್ಸನ್ನ ಮಾಡಿದ್ರು ಕೂಡ ಏನಿದೆ? ಒಂದ್ ಸ್ವಲ್ಪ ಅಜ್ಞಾನ ಇದ್ದೇ ಇರುತ್ತದೆ. ಅದಕ್ಕೆ 4ನೇ ಉದಾಹರಣೆ ಕೊಡ್ತಾ ಇದ್ದಾರೆ. ಕಿಂ ಬಹುನಾ ವೀತಮೋಹೈಹಿ ಅಪಗತ ಅಜ್ಞಾನೈಹಿ, ಅಜ್ಞಾನ ಕಳೆದು ಹೋದವರು ಅಂದ್ರೆ ಯಾರು? ಮುಕ್ತರು ಅಂತ ಅರ್ಥ. ಮುಕ್ತೈಹಿ ಅಪಿ ಕೃಷ್ಣ ಏವ ಇಜ್ಜತೆ, ಮುಕ್ತರು ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಇನ್ನೇನ್ ಹೇಳೋದು? ಎಲ್ಲರೂ ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಅದರಿಂದ ನೀವು ಕೂಡ ಕೃಷ್ಣನನ್ನೇ ಪೂಜೆ ಮಾಡಿ ಎಂಬ ಒಂದು ವಿಚಾರವನ್ನ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಕೊನೆ ವಾಕ್ಯದಲ್ಲಿ ಏನ್ ಬಂತು? ಮುಕ್ತರು ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಇದು ಬೇಕಾಗಿದೆ ಆಚಾರ್ಯರಿಗೆ. ಮುಕ್ತರು ಕೂಡ ಪರಮಾತ್ಮ ನೋಡಿ, ಅಮರಾಸುರ ಸಿದ್ಧವಂದ್ಯಂ
ಸಕಲ ಲೋಕ ನಮಸ್ಕೃತಂ ಹಾಗೆಂಬ ಮಂಗಲ ಶ್ಲೋಕದಲ್ಲಿ ಮುಕ್ತರಿಂದ ವಂದ್ಯನಾಗುತ್ತಾನೆ ಎಂಬ ವಿಚಾರ ಬಂತಲ್ಲವಾ, ಅದು ನೋಡಿ ಮಹಾಭಾರತದಲ್ಲೇ ಇದೆ. ಕೃಷ್ಣೋ ಮುಕ್ತೈಹಿ ಇಜ್ಜತೆ ವೀತಮೋಹೈಹಿ, ಅಜ್ಞಾನಾದಿಗಳನ್ನ ಕಳೆದುಕೊಂಡ ಮುಕ್ತರೂ ಕೂಡ ಮೋಕ್ಷದಲ್ಲಿ ಅಜ್ಞಾನಾದಿಗಳು ಇರೋದಿಲ್ಲ. ಅದರಿಂದ ಅಂಥ ಅಜ್ಞಾನಾದಿಗಳನ್ನ ಕಳೆದುಕೊಂಡ ಜೀವರೂ ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ ಅಂತ, ಅಂಥ ಜ್ಞಾನಿಗಳೇ ಪೂಜೆ ಮಾಡ್ತಾರೆ ಅಂತ ಆದಮೇಲೆ ಸಂಸಾರ ಅವಸ್ಥೆಯಲ್ಲಿ ಇರುವ ನಾವ್ಯಾಕೆ ಕೃಷ್ಣನನ್ನ ಪೂಜೆ ಮಾಡಬಾರದು? ಸದಾ ಪೂಜೆ ನಾವು ಹೇಳ್ಬೋದು, ಇಲ್ಲ ಪೂಜೆ ಮಾಡ್ತೀವಲ್ಲ ಆಚಾರ್ಯ ಅಂದ್ರೆ, ಇಲ್ಲ, ಸದಾ ಪೂಜೆ ಮಾಡಬೇಕು. ಯಾಕೆ ಅದನ್ನೇ ಹೇಳಿದ್ರು, ಏನೇ ಮಾಡಿದ್ರು ಕೂಡ ನಮಗೆ ಸಂಸಾರ ಅವಸ್ಥೆಯಲ್ಲಿ ಅಜ್ಞಾನದ ಒಂದು ಪಸೆ ಇದ್ದೇ ಇರ್ತದೆ. ಆ ಅಜ್ಞಾನವನ್ನ ಸಂಪೂರ್ಣ ದೂರ ಮಾಡ್ಬೇಕು. ಅಲ್ಲಿ ತನಕ ನಾವೇನು ಗೋಲ್ ರೀಚ್ ಮಾಡಿಲ್ಲ, ಅಷ್ಟಲ್ಲೇ ನಾವು ಸಕ್ಸಸ್ ಆಗ್ಬಿಟ್ಟಿವಿ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಅದು ಸನ್ಯಾಸಿಗಳಾದರೂ ಅಷ್ಟೇ, ಏನೇ ಆದರೂ ಅಷ್ಟೇ. ನೋಡಿ, ಕಾಟಿನಲ್ಲಿ ಕೂತು ತಪಸ್ಸು ಮಾಡಿದವರಿಗೂ ಕೂಡ ಮೋಹ ಅಜ್ಞಾನಾದಿಗಳು ಇದ್ದೇ ಇರ್ತದೆ. ನೋಡಿ ವಿಶ್ವಾಮಿತ್ರರ ಪರಿಸ್ಥಿತಿ ನೋಡಿ ಏನಾಯ್ತು, ಅಂತಹ ತಪಸ್ವಿಗಳು ಅವರು ಕೂಡ ವಿಷಯದಲ್ಲಿ ಆಸಕ್ತರಾಗಿ ಅವರು ತಪಸ್ಸನ್ನ ಬಿಟ್ರು ಹಾಗೆ ಅಂತ ಕೇಳಿ ಬರ್ತಾ ಇದೆ. ಆ ರೀತಿಯಾಗಿ ಅಂಥ ಯದ್ಯಪಿ ಗಾಯತ್ರಿಯನ್ನ ಕಂಡವರು ಮಹಾಋಷಿಗಳು, ಅಂಥವರ ಪರಿಸ್ಥಿತಿ ಹೀಗಿರುವಾಗ ಆ ಅಜ್ಞಾನದ ಪಸೆ ಎಷ್ಟು ಇದೆ ಎಂಬುದನ್ನು ನಾವು ಕಾಣಬಹುದು. ಅದರಿಂದ ಮುಕ್ತರಿಂದಲೂ ಕೂಡ ಪರಮಾತ್ಮ ವಂದಿತನಾಗಿದ್ದಾನೆ ಅನೇನ. ಅದರಿಂದ ಏನಾಯ್ತು ಅಂದ್ರೆ ಸರ್ವವರ್ಣಾಶ್ರಮೋಪೇತ ಮುಕ್ತಾಮುಕ್ತ ಪೂಜ್ಯತ್ವ ಉಕ್ತಿಯ ಸತ್ವಮೇವ ಉಚ್ಯತೆ. ಅದರಿಂದ ಏನ್ ಹೇಳಿದಂತೆ ಆಯಿತು, ಎಲ್ಲಾ ವರ್ಣಾಶ್ರಮ ಧರ್ಮದಲ್ಲಿ ಇರುವವರು ಕೂಡ, ಕೇವಲ ಬ್ರಾಹ್ಮಣರು ಮಾತ್ರ ಇಲ್ಲ, ಕೇವಲ ಸನ್ಯಾಸಿಗಳು ಮಾತ್ರ ಇಲ್ಲ, ಯಾರೇ ಮನುಷ್ಯರು ಅಂತ ಆದರೂ ಕೂಡ ಅವ್ರೇನ್ ಮಾಡ್ತಾರೆ, ಕೃಷ್ಣನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆಂದ್ರೆ ಏನಾದ ಕೃಷ್ಣ? ಸರ್ವೋತ್ಕೃಷ್ಟನಾದ ಹಾಗೆ ಅಂತ ಅರ್ಥ, ಸರ್ವೋತ್ತಮನಾದ. ಇದು ಮಹಾಭಾರತದ ವಾಕ್ಯ ಇದು. ಅದರಿಂದ ವಿಷ್ಣು ಸರ್ವೋತ್ತಮ ಎನ್ನೋದು ಏನೋ ಆಚಾರ್ಯರು ಹೊಸದಾಗಿ ಇನ್ವೆಂಟ್ ಮಾಡಿದ್ದು, ಅವರು ಕಂಡುಹಿಡಿದಿದ್ದು, ರಿಸರ್ಚ್ ಮಾಡಿ ಅಂತ ನಾವು ತಿಳಿಯಬಾರದು. ಮೊದಲೇ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಅದು ವೇದಗಳಲ್ಲಿ ಇರುವ ವಿಚಾರಣೆ. ಅದನ್ನು ಮೊದಲನೇ ಅಧ್ಯಾಯದಲ್ಲಿ ವೇದಗಳಲ್ಲಿ ಎಲ್ಲಿ ಬಂದಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯರು. ಮಹಾಭಾರತದಲ್ಲಿ ಎಲ್ಲಿ ಬಂದಿದೆ ಅಂತ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಿಂದ ವಿಷ್ಣು ಸರ್ವೋತ್ತಮ ಎನ್ನುವುದು ಅದು ಹೊಸ ವಿಚಾರ ಅಲ್ಲ, ಅದು ಅನಾದಿ ನಿತ್ಯವಾದ ವಿಚಾರ. ಸಜ್ಜನರಿಗೆ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಚಾರ ಅದು ಹಾಗೆ ಅಂತ. ಇನ್ನು ಸೃಷ್ಟ ಬ್ರಹ್ಮಾದಯೋ ದೇವಾಹ ನಿಹತಾಯೇನ ದಾನವಾಹ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾರ್ಂಗಧಾರಿಣೇ. ಉಪಕ್ರಮ ವಾಕ್ಯಾನಂತರಂ ಪಠತಿ. ಭವಗ್ನಂ ಅಂತ ಹೇಳಿದ್ರು. ಏನು ಭವಗ್ನಂ ಹಾಗೆಂದ್ರೆ ಭವವನ್ನ ಸಂಸಾರವನ್ನ ನಾಶ ಮಾಡತಕ್ಕವರು ಹಾಗೆ ಅಂತ. ಇತ್ಯೇತತ್ ದ್ವಿವಿಧ ಮೋಕ್ಷದತ್ವೇನ, ಎರಡು ರೀತಿಯಾದ ಮೋಕ್ಷ ಇದೆ ಅಂತ ಅದನ್ನು ಕೂಡ ಭಾರತ ವಾಕ್ಯದಲ್ಲೇ ಹೇಳ್ತಾ ಇದ್ದಾರೆ. ಸೃಷ್ಟ ಇತ್ಯನೇನ ಉತ್ತರಾರ್ಧೇನ ಜಗದೇಕನಾಥಂ ಇತ್ಯಾದಿ ಉಪವಾದಿ ದೇವಾದಿದೇವ. ಸೃಷ್ಟ ಬ್ರಹ್ಮೋದಯ ದೇವಾಹ ನಿಹತಾ ಏನ ದಾನವಾಹ. ಬ್ರಹ್ಮಾದಿ ದೇವತೆಗಳನ್ನ ಸೃಷ್ಟಿ ಮಾಡಿದವನು ಪರಮಾತ್ಮನೇ. ನಿಹತಾ ಏನ ದಾನವಃ, ಪರಮಾತ್ಮನಿಂದಲೇ ದಾನವರು ಸಂಹರಿಸಲ್ಪಡ್ತಾರೆ. ತಸ್ಮೈ ದೇವಾದಿ ದೇವಾಯ, ಅಂಥ ಪರಮಾತ್ಮನಿಗೆ ನೋಡಿ, ಸಜ್ಜನರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಸೃಷ್ಟಿಯನ್ನ ಮಾಡಿ ಆನಂದಮಯವಾದ ಮೋಕ್ಷವನ್ನು ಕೊಡ್ತಾನೆ. ದುಷ್ಟರನ್ನ ಸಂಹಾರ ಮಾಡಿ ದುಃಖ ರೂಪವಾದ ತಮಸ್ಸನ್ನ ಕೊಡ್ತಾನೆ. ಅಂತಹ ದೇವಾದಿ ದೇವನಾದ ಪರಮಾತ್ಮ, ಶಾರ್ಂಗ ಧನುಸ್ಸನ್ನ ಧರಿಸಿದವನಾದ ಪರಮಾತ್ಮನಿಗೆ ನಮಸ್ಕಾರ ಹಾಗೆ ಅಂತ ಜಗದೇಕನಾಥಂ ಬಾದಗನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ದೇವಾದಿ ದೇವಾಯ, ಎಲ್ಲಾ ದೇವತೆಗಳಿಗೂ ಕೂಡ ಒಡೆಯನಾದವ, ದೇವನಾದವ, ಸ್ವಾಮಿಯಾದವ ಅಂತ. ಅದರಿಂದ ಏನ್ ಬಂತು, ಭವಗ್ನಂ ಬಾದಕ ಕೂಡ ಉತ್ತರ ಕೊಟ್ಟಂತ ಆಯಿತು. ಮತ್ತು ಜಗದೇಕನಾಥಂ ಅಂತ ಏನು ಮಂಗಳ ಪದದಲ್ಲಿ ಇದೆ ಅದನ್ನು ಕೂಡ ಉಪಪಾದನೆ ಮಾಡುವ ಮಹಾಭಾರತ ವಾಕ್ಯವನ್ನ ಆಚಾರ್ಯರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಹಾಗೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಸ್ವಲ್ಪ